ಈ ಸಾರಥಿ ಭಸ್ಮಸುರಾಟಿಗಳ ವೃತ್ತತ್ಪಲ ಗರ್ಭರಾಟತ್ಪಲ ವಂಶತ್ವವನ್ನೆನಿಸಿ ಕೊಟ್ಟುತ್ತರ ವೀರ ವೇಷದಿಂದ ವಾಕ್ಯಗಳಿಂದ ಮರೆಯುವ ಕೂಟಿಲಾತ್ಮಕರಳ ಚಣ ಮಾತ್ರದ ಈ ಯಮ ರಾಷ್ಟ್ರಗಳನ್ನು ತೋರಿಸುವಂತನಾದ ಮಹಾರಾಜನಂದ ತಿಳಿಯಲ ಈ ಸಾರಥಿ ಉಳಿಸಿದರೆ ಬೇರೆ ಜಾಗೃತಿ ಅಹೋ ಮುನೀಂದ್ರ ಈ ಪೀಠವನ್ನು ಅಲಂಕರಿಸಿ ಸ್ವಾಮಿ ಸತ್ಯನ ಪ್ರೇಮ ಅದೇನು ಸವಿಸ್ತಾರವಾಗಿರೋ ಮುನೀಂದ್ರ
ಸಾಂದ್ರ ನಾನು ಹೇಳುವುದನ್ನು ಚೆನ್ನಾಗಿ ಕೇಳು. ಅದೇನು ಸವಿಸ್ತಾರವಾಗಿ ಮುನಿಯಂದ್ರ ಕೈಲಾಸ ವೈಕುಂಠ ಲೋಕಾದೇವ ದರ್ಶನವನ್ನು ಪಡೆದುಕೊಂಡು ಅಷ್ಟದಿಕ್ಪಾಲಕರ ಐಶ್ವರ್ಯ ಸಂಚರಿಸಿ ಅವರವರ ಕ್ಷೇಮವನ್ನು ಕೇಳಿ ಸಂತೋಷ ಪಟ್ಟು ಅಲ್ಲಿಂದ ಈ ಇಳಿದು ಮಂಗ ಕಾಳಿಂಗ ಮಗಧ ಮಾಳವ ಮೊದಲಾದ ದೇಶಗಳ ತಿರುಗಿ ನಿನ್ನೆಲ್ಲಿಗೆ ನಾನು ಬಂದೆನು. ರಾಜ ನಿನ್ನಂತ ಸೌಭಾಗ್ಯವಂತನು ನಿನ್ನಂತ ಪರಾಕ್ರಮಿಯು ಈ 56 ದೇಶಗಳನ್ನು ಇಲ್ಲವೇ ಇಲ್ಲ. ರಾಜ ನನ್ನ ಕೀರ್ತಿಯನ್ನು ಆ ಚಂದ್ರನು ತ್ರಿಲೋಕದಲ್ಲಿ ತುಂಬಿ ಬೆಳೆದುತ್ತಾನೆ. ಆದರೆ ಏನು ಮಾಡಲಿದ್ದರೆ ಸಮೀಪದಲ್ಲಿ ನಿನಗೆ ಒಂದು ಕುಂದು ಬಂದಿರು. ಅದಕ್ಕಾಗಿ ನಿನಗೆ ಎಲ್ಲ ಮನಸ್ಸನ್ನು ನಂದಿತು. ಇದು ನಿನಗೆ ತುರ್ತು ತಿಳಿಸಬೇಕೆಂದು ಬಂದೆನು. ಇದ ಹಾಗೆ ಕಮಲಾವತಿ ನಡೆದ ಸೌಂದರ್ಯವನ್ನು ನಾನು ಎಷ್ಟೆಂದು ಹೇಳಿ ನಿನಗೆ ಅಸಾಧ್ಯವಾಗಿರುವುದು. ಆ ಪುರದ ವೈಭವಕ್ಕೆ ನಿನ್ನ ರಾಜ್ಯ ಈ ವರ್ತಮಾನ ನೀನು ಕೇಳಿದೆಯಾ ಇಲ್ಲ? ಅವ್ರು ಹೇಳ್ಬಾರ್ದು. ಮುನಿಕುಲ ಪಾವನ ಅಂತ ಆಶ್ಚರ್ಯವಾದ ಮಾತನಾಡಿದ್ರೆ ಸ್ವಾಮಿ. ಕಮಲವತಿ ಪಟ್ಟಣದ ವೈಭವಕ್ಕೆ ಎಲ್ಲ ಪಟ್ಟಣವು ಸರಿಯಾಗಲಾರದು ನಾಡುವಿರ. ಏ ಸ್ವಾಮಿ ನಾರದರೆ ನಾನೇನು ಸಾಮಾನ್ಯ ಬಲಾತ್ಕರಿಂದ ತಿಳಿದಿರುವ ಹೇಗೆ ನಾರದರೆ ಕಮಲವತಿ ಪಟ್ಟಣವನ್ನು ಗೆದ್ದಿ ಎತ್ತು ಈ ಹಸ್ತದಲ್ಲಿ ಸರ್ವತ್ರಾಣವನ್ನು ನೆನೆಯಿತು ಎಂಥ ಮಾತನಾಡಿದ್ರು ಸ್ವಾಮಿ. ಹೇ ಮುನೇಂದ್ರ ಇದು ಎಲ್ಲ ಹಾಗಿರಲಿ. ಹೇ ಮುನೇಂದ್ರ ಇದು ಎಲ್ಲ ಹಾಗಿರಲಿ. ಸಮೀಪದಲ್ಲಿ ನನಗೆ ಒಂದು ಕುಂದು ಬರುವುದೆಂದು ಹೇಳಿದ್ರಲ್ಲ, ಇದು ಮಾತ್ರ ಎಂದು ತಿಳಿಯಲಿಲ್ಲ. ಪ್ರೀತಿಯಿಂದ ಪೇಳಿ ಎನ್ನ ಮನಸ್ಸಿನ ಸಂಶಯವನ್ನು ಪರಿಹರಿಸಿ ಮುನೀಪ ಆಯಿತು. ನನ್ನ ಮನಸ್ಸಿಗೆ ಬಾಬಾ ಕಮಲರಾಜ ಮನ್ಮಥ ಅರ್ಜುನ ಭೀಮರು ಹೇಗಿರ್ಬೇಕಪ್ಪ? ಚಂಡ ಪ್ರಚಂಡನಾದ ಗೌಳಿಗೆ ಮಾತಾಡನೆ. ಹೇ ಮುನೇಂದ್ರ ನಾನು ಕಂಡ ಸುದ್ದಿಯನ್ನು ಖಂಡಿತವಾಗಿ ಹೇಳು. ಮುನೇಂದ್ರ ಕಿವಿಗೊಟ್ಟು ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿಲ್ಲ ಮುನೇಂದ್ರ. ಅದು ಏನಂದರೆ ಏನು ಮುನೇಂದ್ರ? ಮೊದಲು ನಿನಗೆ ಕೊಟ್ಟು ನಮ್ಮ ಮಾತು ಕೊಟ್ಟು ಹೆಸರಿಟ್ಟು ಕನ್ಯೆಯನ್ನು ಶ್ರೀಕೃಷ್ಣ ಮಗನಾದ ಮನ್ಮಥನಿಗೆ ನಿನ್ನ ಮಾವನಾದ ಕಮಲೇಶನ್ ಮಾತು ಕೊಟ್ಟು ತನ್ನ ಭಂಡಾರದಲ್ಲಿದ್ದ ದ್ರವ್ಯವನ್ನು ತೆಗೆದುಕೊಂಡು ಖರ್ಚು ಮಾಡಿ ಶೃಂಗರಿಸಿ ಸಂಭ್ರಮದಿಂದ ಲಗ್ನ ಮಾಡಲಿಕ್ಕೆ ಯತ್ನಿಸುತ್ತಾರೆ. ನೋಡಿ ನೋಡಿ ತನ್ನ ಕಾರ್ಯಕ್ರಮಗಳನ್ನು ಕೂಡ ಬೀಗ ತನವನ್ನು ಮಾಡಬಹುದೇ? ನಾನು ಸುಳ್ಳು ಮಾತ್ರ ಹೇಳುವುದಿಲ್ಲ. ಈಗ ಶ್ರೀಕೃಷ್ಣನು ಸರ್ವ ಬಾಂಧವರಿಂದ ಕೂಡಿ ಮನ್ಮಥರನ್ನ ಕರೆದುಕೊಂಡು ಸಂಭ್ರಮದಿಂದ ಲಗ್ನ ಮಾಡಲಿಕ್ಕೆ ಯತ್ನಿಸುತ್ತಾರೆ. ಆ ಸಂಭ್ರಮ ನಾನು ಎಷ್ಟೆಂದು ಹೇಳಲಿ? ನೀನು ಈಗಲೇ ಕಮಲಾವತಿಗೆ ಹೋದರೆ ಪಾರ್ವತಿ ದೇವಿ ನಿನಗೆ ದೊರೆಯುತ್ತಾಳೆ. ಇಲ್ಲವಾಯಿತೆ ಎಷ್ಟರ ಮಟ್ಟಿಗೆ ದೊರೆಯುವುದಿಲ್ಲ. ಆ ಬಾಳಿನ ಸೌಂದರ್ಯವು ನಾನು ಎಷ್ಟೆಂದು ಹೇಳಲಿ? ತಂದೆ ಹಣ್ಣಿನಂತ ತುಟಿಯು ನಿಂಬೆ ಹಣ್ಣಿನಂತ ಕುಡಿಯು ಈ ಚಂದ್ರನಿಂದ ಹೊಳೆಯುವ ಮೊಗವು ಈ ಪ್ರಕಾರವಾಗಿ ಸೌಂದರ್ಯವುಳ್ಳ ರತಿಯನ್ನು ತಂದರೆ ಸೌಂದರ್ಯವುಳ್ಳ ರತಿಯನ್ನು ಆ ಪುಂಡನಾದ ಮನ್ಮಥನು ಮಾಡಿಕೊಂಡು ಹೋದ ಮೇಲೆ ನೀನು ಇದ್ದು ಸಾರ್ಥಕವೇನಿದೆ?
ಆ ರತಿಯನ್ನು ಬಿಡುವುದಕ್ಕೆ ನೀನೇನು ಕೈಯಲ್ಲಿ ಕಾದಗಿಂತ ಕಡಿಮೆ ಮಾಡದಂತೆ ತೋರುತ್ತದೆ. ಅಯ್ಯೋ ನಿನ್ನನ್ನು ಲಗ್ನಕ್ಕೆ ಬರಬೇಕೆಂದು ಒಂದು ಪತ್ರ ಸಹ ಬರೆಯಲಿಲ್ಲ. ಅವನಿಗೆ ಕಾಗದ ಸಿಕ್ಕಿಲ್ಲವಂತ ಸ್ವಾಮಿ. ಪಾಪ ಎಷ್ಟು ತಾತ್ಸಾರವಾದಿಯೋ ನೀನು. ನಿನ್ನ ಭೀಕರ ಹೆಸರಡಿಗಿದ್ದು ದಾನವೇಂದ್ರ ಸತ್ಕುಲ ಸಾಮ್ರ ಬಾಪುರೇ ಅವ ಸ್ವಾಮಿ ನಡೆದಲ್ಲ. ಅವ ಬಂಡ ಕಮಲಾಕ್ಷರ ನನಗೆ ಎಷ್ಟು ಮತವ ಕೈದರೆ. ಸ್ವಾಮಿ ನಡೆದರೆ ಪುಂಡರಿಕಾಕ್ಷನಾದ ಆ ಪುಂಡರಿಕ ರಾಕ್ಷನಾದ ಮಗಳನ್ನು ಕೊಟ್ಟರೆ ಏನನ್ನು ಬರೆದು ಬಿಟ್ಟರೆ ಹೇಗೆ? ಸ್ವಾಮಿ ನಡೆದರೆ ಹೇ ಸ್ವಾಮಿ ನಡೆದರೆ ನಾನು ಏನು ಮಾಡಲೆ? ಹೀಗಂದಿ ಗಲವಾಗ ಪಟ್ಟಣದ ಕಾಲ ಧೂಳಿಯಲ್ಲಿ ಎಬ್ಬಿಸಿ ಎಣಗಳನ್ನು ಕಡಿವಿ ವೃತ್ತಿ ಎಂಬ ಮುಂಡೆಯನ್ನು ತಂದು ಎನ್ನ ಪಟ್ಟದರಿಸಿಯಾಗಿ ಮಾಡಿಕೊಳ್ಳದಿದ್ದವೆ. ಬಾಪುರ ಸೇರ್ಕ ಪಾಲಕರ ಹೊಟ್ಟೆಯಲ್ಲಿ ಹುಟ್ಟಿ ಸಾರ್ಥಕವೇನು ಮುನೀಪ ತೆಗೆದುವ ಕಳ್ಳಕವನ ದೀಪ. ಅಹೋ ರಾಜ, ಹೇ ಮುನೀಂದ್ರ, ನಿನ್ನ ಸೌರ್ಯಕ್ಕೆ ಹರಿಹರಿ ಬ್ರಹ್ಮಾದಿಗಳು ಅಡ್ಡಿ ಇಲ್ಲ. ಅಂತ ಯಥೋಚಿತ ಕಮಲನ ಪಾಡಿಯನ್ನು ತೀರೋದಿಂದ ಅಮರೇಶನನ್ನು ಧ್ಯಾನಿಸುತ್ತಾ ಹೋಗಿ ಕೊಪ್ಪಿಟ್ಟ ಕಮಲನನ್ನು ಸಂಹರಿಸಿ ಆ ರತಿಯನ್ನು ತಂದರೆ ನಿನ್ನ ಪುಣ್ಯಕ್ಕೆ ಸ್ವರ್ಗ ಮಚ್ಚ ಪಾತಾಳಗಳಲ್ಲಿ ಈಡಿಲ್ಲ. ಚೆನ್ನಾಗಿ ಲಗ್ನವಾಗುತ್ತದೆ. ಹೌದೇನು ಮುನೀಂದ್ರ? ದೇವಿಯ ವಶಕ್ಕೆ ನಿನ್ನ ಪಾಸಿಂಗವು ಕೈಗೆ ಸಿಕ್ಕಿಲ್ಲ. ಹೇ ಮುನೀಂದ್ರ, ತೆರಳಿದ ಕಾರ್ಯವನ್ನು ಆ ದೇವಿಯು ಕೈಗೂಡಿಸಿ ಕೊಡಲು ನನಗೆ ಅಪ್ಪಣೆಯನ್ನು ಕೊಡು ರಾಜ. ತಿಳಿಯ ಕಮಲರಾಜ